ನೋಡಿ ಎಷ್ಟು ಸೂಪರ್ ಆಗಿ ಸಖತ್ತಾಗಿ ಬಂದವೆ. ಸಿಂಪಲ್ ಆಗಿ ಸೂಪರ್ ಡೂಪರ್ ಬಜ್ಜಿ ಮಾಡೋದು ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಕದ್ದಿ ಕಿತ್ಕೊಂಡ್ಬಂದಿದೆ, ಸಖತ್ತಾಗವೆ ಮಾತ್ರ ಬಜ್ಜಿ ಮೆಣಸಿನ್ಕಾಯಿ. ಏನೇನೆಲ್ಲ ಐಟಮ್ ಹಾಕಿದ್ರೆ ತುಂಬ ರುಚಿಕರವಾಗಿರ್ತದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಜ್ಜಿ ಇಲ್ಲಿ ಮಳೆ ಬೇರೆ ಎನೀತದಲ್ಲ, ಮಳೆ ಎನೀತಾರದಕ್ಕೂ ಅದಕ್ಕೂ ಬಜ್ಜಿ ತಿನ್ನುವಂಗೆ ಆಯ್ತದೆ. ಹಿಂಗೆ ಸಿಕ್ಕಾಬಟ್ಟೆ ಚಳಿ ಅಲ್ವಾ, ಚಳಿಗೂ ಅದಕ್ಕೂ ಬಜ್ಜಿ ಮಾಡ್ತಾ ಇರೋದು. ಈಗ ಐಟಮ್ ಏನೇನು ಹಾಕ್ತಾಳೆ ಅಂತ ಅಂದ್ಬಿಟ್ಟು ತೋರ್ತೀನಿ ಬನ್ನಿ. ಇದ್ರ ರೇಟು ಆಗಿರೋ ಕತೆ ಏನಂಗೆ ಇಷ್ಟೊಂದು ಜಾಸ್ತಿ ಹಿಂಗೆ ದುಡ್ಡಾಗದೆ ಅಂತ ಗೊತ್ತೇ ಇಲ್ಲ ಕಲೆ. 70 ರೂಪಾಯಿ ತಗೊಂಡಿರೋದು ಅರ್ಧ ಕೆ ಜಿಗೆ 70 ಅಂದ್ರೆ 1 kg 140 ರೂಪಾಯಿ ಎಲ್ಲ ಹಸಿಟ್ಟು. ಹೆಂಗೆ ಮನ್ಸ ಬದುಕದೆ ಹೆಂಗೆ ಅವತ್ತು? 70 ರೂಪಾಯಿ ತಗೊಂಡ್ರಲ್ಲ, ನನಗೆ ಅಯ್ಯೋ ರಾಮ ಅನ್ನಿಸ್ಬಿಡ್ತು. ಅರ್ಧ ಕೆ ಜಿಯ 1 kg ಇದು? ಅರ್ಧ ಕೆ ಜಿ ಏನೋ 1 kg ಅರ್ಧ ಕೆ ಜಿ ಇಲ್ಲ 500 ಗ್ರಾಮು ಅಂತ 500 ಗ್ರಾಮು ಅಂತ ಅರ್ಧ ಕೆ ಜಿಗೆ 70 ರೂಪಾಯಿ. ಇದೇನೋ MRP ನಾವು ಒಂದು ಕಾಣೆಕನ್ ಹೋಗು ಅಂಗಡಿಲಿ ಎಷ್ಟು ಅಂತ ಕೇಳಿ ನೋಡಮ್ಮ. ಕಡಲೆ ಹಿಟ್ಟು ಅರ್ಧ ಕೆ ಜಿ 70 ರೂಪಾಯಿ ತಗೊಂಡಿರೋದು. ಯಾವ ಈ ತಗಣಿಕಾಳು ಹಾಕಕ್ಕೆ ಇನ್ನೆಲ್ಲೂ ಜಾಗ ಇರ್ನಿಲ್ವ ಇಲ್ಲಿ? ನೀರೆಲ್ಲ ಇಲ್ಲಿ ಸೋರ್ಬಿಟ್ಟು ಇದೆಲ್ಲ ಬತ್ತದ, ಇಲ್ಲಿ ತಗಣಿಕಾಳೆಲ್ಲ ತ್ಯಾವ ಆಯ್ತಾವೆ. ಇನ್ನೇನೋ ಇಲ್ಲೆಲ್ಲ ಸೋರವೆ, ಅದೇನೋ ಅಲ್ಲೆಲ್ಲ ಪುಡಿ ಮಾಡ್ಕೊಂಡೆಲ್ಲ ತಿಂದು ಗಲೀಜ್ ಮಾಡಿ. ಮಳೆ ಜೋರಾಗಿ ಬಂದ್ರೆ ಏನ ಹಂಗಿಂಗ್ ಸೋರದ ಮನೆ ಕಮ್ಮಿ ಅಂದ್ರೆ ಒಂದು 25-30 ಕಡೆ ಸೋರ್ತದೆ. ಸೋರ್ತದೆ, ಚೋರ್ತದೆ, ಮಳೆ ಚೋರ್ತದೆ ಅಲ್ಲಿ. ಓ ಇಲ್ಲಿ ಮಳೆ ಬರ್ತದ? ಓ ಮಳೆ ಬರ್ತದ, ಏನ್ ಮಾಡೋದೀಗ? ಮೊದಲು ಮಾಮೂಲಿ ಬಜ್ಜಿ ಇದ್ದಾದ್ಮೇಲೆ ಎಲ್ಲ ಹಿಂಗೆ ಕುಯ್ಕತಾರೆ. ನಾನು ಕೂದಾಕಿಲ್ಲ. ನಾನು ಎಷ್ಟಿದವು? 3, 6, 7, 8, 9, 10 ಹೊತ್ತೆ ಎಲ್ಲೇ ಇರೋದು. 1, 2, 3, 4, 5, 6, 7, 8, 9 ಹೊತ್ತೆ ಇರೋದು. 12 ಇಲ್ಲಿ ಕೋಣೆ ಒಳಗಿದ್ದಾವ. 12 ಕೋಣೆ ಒಳಗೆ 12 ಅಂತಿಲ್ಲ, 12 ಇದ್ದೀರಿ 24 ಆಗವು. ನೀನು ಇಂಜಿನಿಯರಿಂಗ್ ಅಲ್ಲಿ ಓದಿರೋದು, ಅದರಿಂದ ಆ ಥರ ಲೆಕ್ಕ ಹಾಕಿರ್ಬೇಕಷ್ಟೇ ಕರೆಕ್ಟಾಗಿ. ಮಾಮೂಲಿ ನೀರು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋದು. ಅಂದರೆ ಜಾಸ್ತಿ ಬಜ್ಜಿ ಹಾಕಿದ್ರೆ ಜಾಸ್ತಿ ನೀರು, ಕಮ್ಮಿ ಬಜ್ಜಿ ಹಾಕಿದ್ರೆ ಕಮ್ಮಿ ನೀರು. ಇದಕ್ಕೆ ಉಪ್ಪು ಹಾಕಿದೀಯಾ? ಈಗ ಉಪ್ಪು ಹಾಕಿರೋದು ಇತ್ತ ಬಾ, ಎಲ್ಲಾರ ಕುತ್ಕೊಬಿಟ್ರೆ ಗೆದ್ದೋದೆ ನೀನೀಗ. ಅಲ್ಲೇ ಕೂತ್ಕೋ, ಆಯ್ತು ಕೆಳಗೆ ಕೂತ್ಕೋ. ಕೂತ್ಕೋ. ಈಗ ಉಪ್ಪು ಹಾಕೊಂಡದೆ, ಉಪ್ಪು ಹಾಕೊಂಡ್ಮೇಲೆ ಏನಾಗ್ತದೆ? ಹಸಿಟ್ಟು ಕೊಡ್ಲಾ ಇಲ್ಲಿ? ಆಯ್ತು ಕೊಡ್ಲಾ ನೀನು. ಈ ಥರ ಒಳ್ಳೆ ನೀಟಾಗಿ ಭಾಗ ಮಾಡ್ಕೋಬೇಕು. ಸಾಕಾಗಿರ್ತಾವ ಬಜ್ಜಿ ಮಾತ್ರ, ಹಂಗೆ ಚೆನ್ನಾಗವೆ. ಎಲ್ಲ ಕೊಡಿಲೆ, ಕೈಗೆ ಕುಯ್ಕೊಬಿಟ್ಟೆ. ಅದಕ್ಕೂ ನಾನೇ ಖರ್ಚು ಮಾಡ್ಬೇಕಲ್ಲ, ಅದಕ್ಕೆ ಕಣ. ಮಳೆ ಹುಯ್ತಾರ ಅದಕ್ಕೂ ಏನಾರ ತಿನ್ಬೇಕು ಅನ್ನಿಸ್ತದೆ ಚಳಿಗೆ. ಒಟ್ನಲ್ಲಿ ನಮ್ಮ ಜೋಬೆ ಖಾಲಿ ಆಗೋದು. ಹೊರಗಡೆ ಯಾರು ಎಳ್ಕೊಂಡು ಹೋಗೋದು? ಅದಕ್ಕೆ ಮನೇಲೆ ಮಾಡ್ಕೊಂಡು ತಿನ್ಬೇಕು, ಹೊರಗಡೆ ಹೋಗಕ್ಕಾಗಲ್ಲ. ಹೊರಗಡೆ ಮತ್ತೆ 20 ರೂಪಾಯಿ ಕತೆ ಕಳಿಬೋದು ಪೆಟ್ರೋಲು. 20 ರೂಪಾಯಿಲೆಲ್ಲ ಕತೆ ಕಳ್ಕೊಂಡು ಬರ್ಬೋದು. ಇಲ್ಲಿ ಎಷ್ಟಾಯ್ತು? ಈಗ ಅರ್ಧ kg ಹಸಿಟಿಯ 70 ರೂಪಾಯಿ ತಗೊಂಡ್ರು. ಸುಮ್ಮನೆ ಕುತ್ಕೊಬಿಡೋದು ನನಗೆ ತಿಕ್ಕಲು. 70 ರೂಪಾಯಿ ಹಸಿಟ್ಟು
ಇವಕ್ಕೇನಾರ ದುಡ್ಡು ಕೊಟ್ಟಿದ್ರೆ ಇವೊಂದಷ್ಟು ದುಡ್ಡು ಆಗವು. ಇನ್ನು ಎಣ್ಣೆ 120 130 ರೂಪಾಯಿ ಎಣ್ಣೆ. ಹಾಂ ಅದೇನಾಯ್ತು ಸೋಡಾ ಪ್ಯಾಕೆಟ್ ಆಗಿ ತಂದಿದ್ದು ಪ್ಯಾಕೆಟ್ ಸುಮಾರು ಒತ್ತಾರಿಂದ ಇವತ್ತು ಮಳೆ ಸುರಿತಾನೆ ಇದೆ, ಚಳಿ ಹಿಡಿಸ್ತಾನೆ ಇದೆ, ಒತ್ತಾರಿಂದ ಮಳೆ ಸುರಿತಾ ಇದೆ ಇವತ್ತು. ಬಂದ್ಬಿಡಿ ಬಿಡ್ಲಲ್ಲಿ ಅತ್ತಾಗೋಗು ಅತ್ತಾಗೋಗು ಒಂದೇ ನಿನ್ನ. ಹಿಂಗೆ ಮಾಮೂಲಿ ಬಜ್ಜಿ ಹಿಂಗೆ 1000 ಥರ ಹೆಂಗ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಿಂಗೆ ಅದು ಎಷ್ಟು ಜನ 1000 ಥರ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲ ಉಪ್ಪು ನೀರ್ಗಾರು ಹಚ್ಬಿಟ್ಟಾರ ಹೆಂಗೋ ಗೊತ್ತಿಲ್ಲ. ನಾವು ಹಿಂಗೆ ಸಾವ್ರ್ತೀವಿ ಎಲ್ಲಕ್ಕೂ ಹಿಂಗೆ ನೀನು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ನೀನು ಕಾಣಿಸ್ತಾ ಆಯ್ತಾಗ ಬಲ ಆಯ್ತು. ನೀನು ಕಾಣಿಸ್ತದಕ್ಕೆ ಬಲ ನೀನು. ಆಯ್ತು ಬಲ. ಒಂದ್ಸಲಿ ಯಾಕಂತ ಕಲ್ಸಕ್ಕೆ ಬರೀಕಿಲ್ವಾ? 25 ಸಲ ಉದುರ್ತೀಯಲ್ಲ. ಹಾಂ ಅರ್ಧ ಗಂಟೆಯಿಂದ ಬರೀ ಇದಾಕದೇ ಆಯ್ತದ ನಿನ್ಗೆ. ಕಲಿಸ್ತಾರೆ ಬೋಬ್ರಮ್ ಇದಿ ಅದುವೆ ಎಲ್ಲ 25 ಸಲ ಹಾಕತ್ತವಳೆ. ಇಷ್ಟು ನೀರಿಗೆ ಇಷ್ಟು ಹಾಕಂದ್ರೆ ಕರೆಕ್ಟಾಗಿ ಒಂದು ಅದಕ್ಕೆ ಬರ್ತದೇನೋ ಸೆನ್ಸೇ ಇಲ್ಲ. ಬರೀ ಕತೆ ಹೊಡಿಯೋದು. ಅದು ಜಾಸ್ತಿ ಇಲ್ಲ ಇದು ಜಾಸ್ತಿ ಇಲ್ಲ. ಎಡಕ್ ಬಿಟ್ರೆ ಕಲ್ಲೇ ಸರಿ ಇಲ್ಲ ಅನ್ನೋದು. ನಾನು ನಡ್ಕೊ ಹೋಯ್ತಾರ ಸರಿ ಇಲ್ಲ ಅಲ್ಲ, ಕಲ್ಲೇ ಸರಿ ಇಲ್ಲ ಅಂದ್ಬಿಡೋದು. ಅದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ತಾವನೆ. ಉಪ್ಪಿನ ನೀರಿಗೆ ನೀರು ಬಿಟ್ಕೊಳ್ಳೋದು, ಉಪ್ಪಿನ ಪುಡಿ ಹಾಕೋದು, ಅದಕ್ಕೆ ಕಡಲೆ ಹಿಟ್ಟು ಹಾಕೊಳ್ಳೋದು ಮೀಡಿಯಮ್ಗೆ. ಆಮೇಲೆ ಅದಕ್ಕೆ ಸೋಡಾ ಪುಡಿ ಹಾಕೋದು ಸಾಕಾಯ್ತು. ಸೋಡಾ ಪುಡಿ ಹಾಕೋದು. ಆಮೇಲೆ ವಾದಕ್ಕಿ ಸಖತ್ತಾಗಿ ಫ್ಲೇವರ್ ಚೆನ್ನಾಗಿ ಬರ್ತದೆ. ಹೀಗೆ ವಾದಕ್ಕಿ ಇದು ಹಿಂಗೆ ಒಸಗ್ಬಿಟ್ಟು ಚೆನ್ನಾಗಿ ಒಸಗ್ಬಿಟ್ಟು ಹಾಕ್ಬೇಕು ವಾದಕ್ಕಿಯ. ಇದೆಲ್ಲ ಹಿಂಗಿಲ್ಲ. ಆಮೇಲೆ ಒಂಚೂರು ಹಿಂಗು. ಇಷ್ಟ ನೀಟಾಗಿ ಕಲಿಸ್ಬಿಟ್ಟು ಇನ್ನು ಎಣ್ಣೆಗೆ ಬಿಡೋದೇ ಬಜ್ಜಿಗೆ. ನಾವೇನು ಐಟಮ್ ಹಾಕ್ತೀವೋ ಅದೇ ತುಂಬ ಇಂಪಾರ್ಟೆಂಟು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಕಟ್ ಮಾಡಿರೋ ಬಜ್ಜಿ ಮೆಣಸಿನ್ಕಾಯಿಗೆ ಉಪ್ಪು ಸಾವಿರಿರೋದು, ಆಮೇಲೆ ನೀರೊಳಗೆ ಉಪ್ಪಿನ ಪುಡಿ ಹಾಕ್ಬಿಟ್ಟು ಕಲ್ಸ್ಕೊಂಡಿರೋದು, ಆಮೇಲೆ ಕಡಲೆ ಹಿಟ್ಟು ಹಾಕಿರೋದು, ಕಡಲೆ ಹಿಟ್ಟಿಗೆ ಸೋಡಾ, ಹಿಂಗು, ವಾದಕ್ಕಿ ಇಷ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮಾಮೂಲಿ ಬಜ್ಜಿಯ ಚೆನ್ನಾಗಿ ಒಳಗಡೆ ಹಚ್ಚಿಬಿಟ್ಟು ಎಣ್ಣೆಗೆ ಬಿಡೋದು. ಇವತ್ತು ಮಳೆ ಹಿಂಗಿಡ್ಕತ್ತಲ್ಲ, ಬಿಡ್ತಾನ ಇಲ್ಲ. ಸುಮ್ಮನಿರಲ್ಲ. ನೀನು ಮೊದಲು ಬಜ್ಜಿ ಮಾಡುವಾಗ ಏನೇನು ಐಟಮ್ ಆಗ್ತಿದೆ? ನಾವು ಸೋಡಾ, ಉಪ್ಪು, ಕಡಲೆ ಹಿಟ್ಟು ಅಷ್ಟೇ. ವಾದಕ್ಕಿ, ಹಿಂಗು ಅವು ಹಾಕ್ತಿರ್ಲಿಲ್ಲ. ಅವೇನು ಹಾಕ್ತಿರ್ಲಿಲ್ಲ. ಅವೆಲ್ಲ ಹಾಕಿದ್ರೆ ಹೆಂಗೆ ಟೇಸ್ಟ್ ಬರ್ತದೆ ಅಂತಲೂ ಗೊತ್ತಿಲ್ಲ. ಮನೇಲಿ ನಾವು ತಂದು ಇಟ್ಕೊತಿರ್ಲಿಲ್ಲ. ನೀನು ಈಗ ತಂದಿಟ್ಟಿರ ತಾನೇ, ಮುಂಚೆ ಏನು ತಂದಿಟ್ಟಿದ್ದ? ನಾವೀಗ 7 ವರ್ಷ ಆದ್ರೂ ಯಾವಾಗ ತಪ್ಪ ತಂದಿದೆ. ಬರೀ ಬಿಲ್ಡಪ್ಪು ಅನ್ಕೊನಮ್ಮ. ಏನು ಮಾಡಿ ಈ ಸಲ ಎಲ್ಲ ಸಾಮಾನು ಹಾಕ್ಸ್ಕೊಬರಕ್ ಹೋದಾಗ ಚಟ್ಲಿಗೆ ಹಾಕ್ತಾರೆ ಅಂತವ್ರೆ, ಅವತ್ತು ತಕ ಬಂದಿದ್ವಿ. ಇಲ್ಲ ಅಂದ್ರೆ ಗೊತ್ತೇ ಇಲ್ಲ. ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ತಿನ್ಬೇಕಾದ್ರೆ ಏನೇನು ಐಟಮ್ ಹಾಕವ್ರೆ, ಫ್ಲೇವರ್ ಹಿಂಗೆ ಸಿಗ್ತಾ ಇದಲ್ಲ ಅಂತ. ನಾವು ಅಬ್ಸರ್ವ್ ಮಾಡಿಕ್ಕಿಲ್ವಾ? ನೀವು ಬರೀ ತಿನ್ಕೋಬತ್ತೀರಿ ಅಷ್ಟೇ. ಹಿಂಗೆ ಅಟ್ಟಿಲೆ ಹಿಂಗೆ ಮಾಡ್ಕೋಬೋದು ಅಂತ ನಾವು ನೋಡ್ಕೋತೀವಿ ಎಲ್ಲನೇ. ಇಲ್ಲ, ನೀನು ಹಾಕುವಾಗ ನೋಡಿದೀವಿ ಮಗಪ್ಪ. ಹಾಕುವಾಗ ಬೇರೆ ನೋಡ್ಬಿಟ್ಟವ್ರೆ. ಹಾಕುವಾಗ ನೋಡಿದಿ. ನೋಡಿ ಎಷ್ಟು ಸೂಪರ್ ಆಗಿ ಸಖತ್ತಾಗಿ ಬಂದವೆ. ಚೆನ್ನಾಗಿ ಬೇಯಿಸು, ಚೆನ್ನಾಗಿ ಬೇಯಿಸು. ಬಿಸಿ ಬಜ್ಜಿ, ಬಿಸಿ ಬಜ್ಜಿ. ಮಳೆ ಹನಿತಾ ಇದೆ ಹಂಗೆ ಬಿಸಿ ಬಜ್ಜಿ. ಸಕ್ಕತ್ತಾಗವೆ ಟೇಸ್ಟು. ನಾನೇನೋ ಐಟಮ್ ಹೇಳಿದೆ
ಆ ಥರ ಐಟಮ್ ಹಾಕೊಳ್ಳಿ, ಸೂಪರಾಗಿರ್ತವೆ ಬಜ್ಜಿ. ಇನ್ನೂ ಒಂಚೂರು ಸಾಲ್ಟ್ ಬೇಕು ಅನ್ನಿಸ್ತಾ ಇದೆ, ಆದರೂ ಸ್ವಲ್ಪ ಕಮ್ಮಿ ಇದ್ದರೂ ಏನು ತೊಂದರೆ ಇಲ್ಲ. ಹಾಂ ಹಾಂ, ತುಂಬ ಚೆನ್ನಾಗವೆ. ಈ ಥರ ಟ್ರೈ ಮಾಡ್ಕೊಳ್ಳಿ. ಇನ್ನೇನು ಸದ್ಯಕ್ಕೆ ಮಳೆ ನಿಲ್ತು. ಒಂದೊಂದು ತಿನ್ನಿ ಸಾಕು, ಜಾಸ್ತಿ ತಿನ್ಬಿಡ್ದು ಅಷ್ಟೇಯಾ? ಓ, ನಮ್ಗೆ ಗೊತ್ತೇ ಇರಲಿಲ್ಲ ಹಾಂ. ಹುಷಾರು ಸುಡ್ತಾದೆ. ಹಾಂ, ಉರ್ಬು ಹಂಗೆ ಆರಿಸ್ಕೊಂತೀನಿ. ಒಳ್ಳೆ ಬಾಣ್ತಿರಂಗೆ ಹತ್ತಾಕ್ತಿರಿಕ ಕೂತಿದ್ದಿಲ್ಲ ನೀನು. ಹಾಂ ಅಲ್ವಪ್ಪ, ಬಾಣ್ತಿರಂಗೆ ಹತ್ತಾಕ್ತಿರಿಕ ಕೂತಾನ ಮೂಲೆಗೆ. ಕಣಸರಾಗೋಯ್ತದೆ ಅಂತ ಅದೋ ಬಿಟ್ಕೊಂಡಿರೋದು ತಂಗಳು ಸಾರು. ಹಾಂ, ಏನೇನು ಹಾಕಿದೆ ಇದಕ್ಕೆ? ಬೇಳೆ, ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು. 2 ಥರ ಸೊಪ್ಪು ಇತ್ತಾಕ್ತಿರಿಕ. ಬೇಳೆ, ಸೊಪ್ಪು, ಸಬ್ಸಿಗೆ ಸೊಪ್ಪು ಹತ್ತದಲ್ಲ ಅದು. ಸೊಪ್ಪು 3-4 ಥರ ಇದ್ದಕ್ಕನ ಹೇಳು. ಹಾಂ, ಕೀರೆ ಸೊಪ್ಪು, ತಪ್ಸಿಗೆ ಸೊಪ್ಪು. ಅವೆಲ್ಲ ಹಾಕ್ತೀನಿ. ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, 1 ಟೊಮೊಟೊ. ಹಾಂ, ಈಗ ಆಡ್ಸ್ಕೊಳ್ಳೋದು ಎಲ್ಲ ಬೇಯಿಸ್ಬಿಟ್ಟು ಬೇಯಿಸ್ಕೊಂಡು ಆಡ್ಸ್ಕೊತಾರದು. ಹಾಂ, ಬೆಂದಿರೋ ಸಾರು, ಬೆಂದಿರೋ ಸಾರು ಬಿಟ್ಕೊಂಡು ಆಡ್ಸ್ಕೊಳ್ಳೋದು. ಏನು ನುಣ್ಣಗೆ ಆಡಿಸ್ಕೊಳ್ದೆ ಇದ್ರೂ ನಡೀತದೆ. ಇನ್ನೂ ಒಂದೊಂಚೂರು ಸೊಪ್ಪು ನಂಗಿದ್ರು ನಡೀತದೆ. ಹೊಲಾತಗೆ ಹೋಗ್ರಲಾಯ್ತಾಗೆ ಬರಲಾಯ್ತಾಗೆ. ಸಣ್ಣ ನಿನಗೆ ಹೊಡೆದ್ರೆ ನಿನಗೆ ಹೋಗತ್ತಾಗೆ. ಸುಮ್ಮನೆ ಹೋಗಲ್ಲ, ಆಟ ಆಡೋದು ನೀನು. ಹೋಗು, ಆಡ್ಸ್ಕೊಂಡಾಯ್ತು. ಹಾಂ, ನಡಿ ಈಗ ತಗ ನಡಿ. ಇದಕ್ಕೇನೇನು ಈಗ ದಬಾಕದು? ಇಲ್ಲಿ ಬದನೆಕಾಯಿ ಕುಯ್ಕೊಂಡಿರೋದು, ಅವರೆಕಾಳು, ಬದನೆಕಾಯಿ, ಟೊಮೊಟೊ ಹಣ್ಣು ಕಲ್ಸ್ಕೊಂಡಿರೋದು. ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು. ಇನ್ನು ಇದಕ್ಕೆ ಹಸಿ ಕರಿಬೇವು ಸೊಪ್ಪು ಬೇಕು. ಅದರೊಳಗೆ ಖಾರದ ಪುಡಿ ಹಾಕತ್ತಾ ಇರೋದು. ಟೊಮೊಟೊ ಒಳಿಕೆ ಇದೇನು ಇಲ್ಲಿ ಬೇಯ್ತಾ ಇರೋದು. ಈಗ ಕರಿಬೇವು ಸೊಪ್ಪು ತರ ಕೊಯ್ತಾ ಇದೆ. ನೀರು ಸುಡ್ತದೆ. ಆಮೇಲೆ ಎಣ್ಣೆ ಬಿಡೋದು. ನಾನು ಫಸ್ಟು ಸಾಸಿವೆ ಹಾಕೊಳ್ಳಂತೆ, ಆಮೇಲೆ ಎಣ್ಣೆ ಬಿಟ್ಟಳಂತೆ. ಎಲ್ಲ ನಾನು 2 ವರ್ಷ ಅಡುಗೆ ಮಾಡೀನಿ. ಫಸ್ಟ್ ಎಣ್ಣೆ ಬಿಟ್ಬಿಟ್ಟು ಆಮೇಲೆ ಸಾಸಿವೆ ಹಾಕೀನಿ. ಇವಳು ಹಂಗಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ರುಚಿ ಸಾಂಬಾರು. ಇವಳು ಮಾಡೋ ಅಡುಗೆ ಸಿಕ್ಕಾಪಟ್ಟೆ ರುಚಿ ಬರೋದು ಅದಕ್ಕೆ. ಈಗ ಎಣ್ಣೆ ಬಿಡ್ತಾವಳೆ, ಆಮೇಲೆ ಮೊದಲು ಸಾಸಿವೆ ಹಾಕಿದ್ಲು. ಇವಾಗ ಅದೇನೇನು ಹಾಕುವಾಯ್ತು. ಹಾಂ, ಯಾವುದು ಹಳೆ ಎಣ್ಣೆಯಾ? ಬಜ್ಜಿ ಹಾಕಿದ್ವಲ್ಲ ಅದ. ಹಾಂ, ಬಜ್ಜಿ ರೆಸಿಪಿ ಮತ್ತು ಮಸಾಪ್ ರೆಸಿಪಿ 2 ಸೇರಿಸ್ಕೊಂಡು ವಿಡಿಯೋ ಬರ್ತವೆ. ಹೋಗ್ರಲಾತಾಗೆ, ಇಲ್ಲಿ ಜಾಗ ಇಲ್ಲ. ಮೊದಲೇ ಕೋಣೆ ಒಳಗೆ ಎದ್ದೋಗಿ ಆತಾಗೆ. ಅಲ್ಲೇ ಅವನು ಯಾರಲ್ಲ ಸಣ್ಣ ಕೋಣೆ ಒಳಗೆ ಜಾಗಿದ್ದದ. ಹೋಗತ್ತಾಗ ಎದ್ದಿ. ಏನೋ ನಿನಗೆ ದಿನ ಬಜ್ಜಿ ಹಾಕೊಡ್ತಾರೆ ಕಣ. ಏನು ಹೋಟ್ಲ್ ಕೆಟ್ಟಾಯ್ತಾ? ಹಾಂ, ಅಲ್ಲಿ ಜಾಗಿಲ್ಲ, ಏನಿಲ್ಲ. ಇವನ ಏನು ಮಾಡೋಣ? ಇವನ ಬ್ಯಾಡ್ಗೆ ಎಲ್ಲ ಗುಂಟೂರು ಬ್ಯಾಡ್ಗೆಯ ಗುಂಟೂರು ಹಿಂಗೆ ಎಲ್ಲ ನರಿ ಇಟ್ಕೊಂಡಂಗಿರ್ತಾವಲ್ಲ ಅಂಥವು. ಅಂಥ ಮೆಣಸಿಕಾಯಿ, ಸಾಸಿವೆ, ಎಣ್ಣೆ, ಕರಿಬೇವಿನ ಸೊಪ್ಪು ಬಿದ್ದಿರೋದು ಇದಕ್ಕೆ. ಕೊತ ಅನ್ಬೇಕಾ? ಪಟ ಅಂದ್ರೆ ಸಾಕನ ಎಲ್ಲ ಸೀದೋಯ್ತವೆ. ಹಾಕು ಈರುಳ್ಳಿ ಹಾಕಿದ್ಮೇಲೆ ಏನು ಹಾಕಿಲ್ಲ ನೀನು. ಈರುಳ್ಳಿ ಹಾಕಕ್ಕೂ ಮೊದಲೇ ಹೆಂಗೆ ಮಾಡೋಟ್ರೆ. ಆಮೇಲೆ ಮೊಬೈಲು ಯಾವುದೇ ಇದು ಅಂತ ಸಿಕ್ಕಾಪಟ್ಟೆ ಕಾಮೆಂಟ್ ಬರ್ತವೆ. ಕ್ಲಾರಿಟಿ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು. ಇದು Vivo X200 ಮೊಬೈಲ್. ಇದು ನ್ಯೂ ಮಾಡೆಲ್ಲು, ಹೊಸ್ದಾಗಿ ಬಂದಿರುವಂಥ ಮಾಡೆಲ್ಲು. ಪ್ರೋನೂ ಐತೆ ಇದರಲ್ಲಿ. Vivo X200 ಪ್ರೋ ಕೂಡ ಇದೆ. ಅದು 90,000 ರೂಪಾಯಿ ಪ್ರೋ. ಭಯ ಆಗೋಯ್ತು ನಮಗೇನೆ. ಅದಕ್ಕೋಸ್ಕರ ಇದು ತಗೊಂಡಿದ್ದು. ಕ್ಲಾರಿಟಿ ಸಾಕು, ನಮ್ಮ ಇದಕ್ಕೆ ಸಾಕು. ನಾವು ಯಾಕೆ ಅಂತಂದರೆ ಅತಿ ಹೆಚ್ಚು ಪ್ರಮೋಷನ್ ಮಾಡಲ್ಲ. ತುಂಬ ಜನ ಪ್ರಮೋಷನ್ ಮಾಡ್ತಾರೆ. ನಾವು ಪ್ರಮೋಷನ್ ಮಾಡಬೇಕು. ಏಕೆಂದರೆ ನಾವು ಹಿಂಗೆ ಬಂಡವಾಳ ಹಾಕಿರ್ತೀವಲ್ಲ ಮೊಬೈಲ್ಗಳಿಗೆ, ಅದ್ರ ದುಡ್ಡನ್ನಾರು ತೆಗಿಬೇಕು. ಸಣ್ಣ ಪುಟ್ಟದಾಗಿ ನಮ್ಮ ಹಳ್ಳಿ ಕಡೆ ಯಾರು ಕೊಡಲ್ಲ ಕಾಸ. ಬರೀ 5,000 ಕೇಳಿದ್ರೆ ಅಳ್ತಾರೆ, ಕೊಡಿಕಿಲ್ಲ. ಯಾವ್ದಾರ ಹಿಂಗೆ ಸಿಟಿ ಕಡೆ ಹೋಗಿ ತೆಳ್ಬಳ್ಗೆ ಯಾವ್ದಾರ ಒಂದೊಂದು ಪ್ರಮೋಷನ್ ಮಾಡಬೇಕು. ಗಮ್ಮು ಎಣ್ಣೆ ಪಾಮ್ ಆಯಿಲು ಎಣ್ಣೆ ಬಿಟ್ರೆ ಎಂಥ ಅಡುಗೆನೋ ಗಮ್ಮಂತವೆ. ಇದಾಗ್ತಾ ಕೊತ್ತಂಬರಿ ಬಂತೀಯ? ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿಲ್ಲೇ.
ಲಾಸ್ಟಲ್ಲಿ ಇದು ಇದಾಕುವೆ ಮೆಂತ್ಯ ಕಸ್ತೂರಿ ಮೆಂತ್ಯವ ಒಂಚೂರ ಎಣ್ಣೆಲೆ ಉರಿಬೇಕು ಅದಕ್ಕೆ ಅದನ್ನು ನಾನು ಹೇಳ್ಕೊಡ್ಬೇಕು. ಅಯ್ಯೋ ಸುಮ್ಮನಿರು ಹಾಕ್ತಾಳೆ ನಾಳೆ ಒತ್ತರಿಕೆ. ಅದು ಯಾಕೆ ಅಂಗಡಿ ನೀನು ನಾಳೆ ಒತ್ತರಿಕೆ ಪಾತ್ರೆ ತೊಳಿಯುವಾಗ ಹಾಕಿದ್ರು ಆಯ್ತದಪ್ಪ. ಅದಕ್ಕೆ ಎಣ್ಣೆಲಿ ಹುರಿದ್ರೆ ಚಂದ. ಫಸ್ಟ್ ತರಕಾರಿ ಹಾಕ್ಬಿಟ್ಟು ಎಣ್ಣೆಲಿ ಹುರ್ಕೋ. ಲಾಸ್ಟಲ್ಲಿ ಹಾಕಿ ಸೊಪ್ಪೊಂದು ಪುಟ್ಟಾದ್ಮೇಲೆ ಇದು ಟೊಮಟವ ಈಗ ಈರುಳ್ಳಿ ಹಾಕಂತ ಫ್ರೈ ಮಾಡ್ಕೊತಾರದು. ಮಾಮೂಲಿ ಕರ್ಬೇವಿನ ಸೊಪ್ಪು, ಕಸ್ತೂರಿ ಮೆಂತ್ಯ, ಎಣ್ಣೆ, ಈರುಳ್ಳಿ, ಹಸಿ ಕರ್ಬೇವಿನ ಸೊಪ್ಪು ಇವೆಲ್ಲ ಹಾಕ್ಬಿಟ್ಟು ಹುರ್ಕೊಂಡು ಈಗ ಬದನೆಕಾಯಿ, ಅವರೆಕಾಳು ಏನು ತರಕಾರಿ ನಾವು ಮಸಪ್ಗೆ ಹಾಕುವಂಥ ತರಕಾರಿ ಕಟ್ ಮಾಡ್ಕೊಂಡಿರ್ತೀವ ಅದನ್ನು ಹಾಕೊಂಡು ಹುರ್ಕೊಳ್ಳೋದು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಆಮೇಲೆ ಏನೋ ಮೊದಲು ಈಗ ಆಡಿಸ್ಕೊಂಡಿದ್ದಾಳ ಸೊಪ್ಪು ಅದಕ್ಕೆಲ್ಲ ಒಂದು ನಾನಾ ಥರ ಐಟಮ್ ಹಾಕಿ ನಾನು ಮೊದಲು ಹೇಳಿದ್ನಲ್ಲ ಅದನ್ನು ಹುಯ್ತಾಳಂತೆ. ಆಯಿತಾ? ಈಗ ಬದನೆಕಾಯಿ ಅವರೆಕಾಳು ಅವು ಮಾತ್ರ ಹಾಕೋ. ಇನ್ನೂ ತರಕಾರಿ ಇದ್ದು ಬದನೆಕಾಯಿ ಅವರೆಕಾಳು ಮಾತ್ರ ಹಾಕು ಅಂದೆ. ಆಲೂಗೆಡ್ಡೆ ತರಕಾರಿ ಯಾವುದೇ ಹಾಕಿದ್ರು ನಡೀತದೆ. ಬರೀ ಹಾಕಿರೋದು ಎರಡೇ ಐಟಮು. ಅವರೆಕಾಳು ತಗೊಬಂದಿದೆ ಹಸಿ ಅವರೆಕಾಳು. ಸೊನೆ ಅವರೆಕಾಳೆಲ್ಲ ಸಿಗಲ್ಲ ಈಗ. ಸೊನೆ ಅವರೆಕಾಳೇನು ಹೌದಾ? ಓ ನಿಮ್ಮ ಸಂತೆಲಿ ಆಲೆ ಸೊನೆ ಅವರೆಕಾಳು ಸಿಕ್ಕಲ್ವಾ? ಅಲ್ಲ ಸೊನೆ ಅವರೆಕಾಯಿ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇಬ್ನಿ ಸುರಿತದಲ್ಲ, ಚಳಿ ಹಿಡಿತದಲ್ಲ ಅವಾಗ ಬರೋದು. ಈಗ ಇಬ್ನಿನೂ ಬೀಳ್ತಾ ಇಲ್ಲ. ಈ ಮಳೆಗಾಲ ನೋಡಿದ್ರೆ ಸೊನೆ ಅವರೆಕಾಯಿ ಸಿಗ್ತದವ. ಮಳೆ ಅವರೆಕಾಯಿಗೆ ಸೊನೆ ಅವರೆಕಾಯಿ ಅಂದಾರ. ಓ ಇಬ್ನಿ ಅವತ್ತು ಯಾರು ಕಾಣ್ದಂಗೆ ಬೀಳ್ತಾಯಿತ್ತು. ಒಬ್ರಿಗೊಬ್ರು ಕಾಣ್ತಿರ್ನೇ ಇಲ್ಲ ರೋಡಲ್ಲಿ. ಅಷ್ಟೊಂದಾರಿ ಬೀಳ್ತಾಯಿತ್ತು. ಇದು ಸೊನೆ ಆಡಿದ್ರೆ ಅದೇ ಈ ಲೈಟ್ ಕಂಬದ ಹತ್ರ ಹುಳ ಆಡ್ತಾವಲ್ಲ ಹಂಗೆ ಸೊನೆ ಆಡೋದ. ಉಪ್ಪು ಕೆಲವು ಈ ಥರ ಅಡುಗೆ ವಿಡಿಯೋದಲ್ಲಿ ಎಲ್ಲನೂ ಹೇಳಿದ್ರೆ ಉಪ್ಪು ಹಾಕೋದನ್ನೇ ಹೇಳಿಲ್ಲ ಅಂತಾರೆ. ಉಪ್ಪ ಎಲ್ಲ ಹಾಕಿ ಹೇಳ್ತಿರ್ತಾರೆ. ನಾವು ಹೇಳಲಿಲ್ಲ ಅಂತಂದ್ರೂ ಹಾಕ್ತಾರೆ. ಕೆಲವೊಂದು ಮಿಸ್ ಆಗಿರ್ತವೆ. ಅದೇ ಥರ ಈಗ ಉಪ್ಪು ಹಾಕ್ತಾಯಿರೋದು. ಆಮೇಲೆ ಮಸಪ್ ರೆಸಿಪಿ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟು ಓದಿದೆ. ಸ್ಕ್ರೀನ್ ಶಾಟ್ ತಗೊಂಡಿದ್ದಾನೆ ಹೆಂಗೆ ಗೊತ್ತಿಲ್ಲ ಇಲ್ಲಿ ಆ್ಯಡ್ ಮಾಡೋಕ್ಕೆ ಎಡಿಟಿಂಗಲ್ಲಿ ಓದಿದೆ. ಮಸಪ್ದು ರೆಸಿಪಿ ಮಾಡಿ ಅಂತ ಸೊಪ್ಪೊಂದು ವಿಡಿಯೋ ಹಾಕಿದಾಗ ಹಂಗಂತ ಕಮೆಂಟ್ ಮಾಡಿದರು. ಮೋಸ್ಟ್ಲಿ ಅದರಲ್ಲಿ ಏನಾರ ಇದ್ದರೆ ಆ್ಯಡ್ ಮಾಡ್ತೀನಿ. ಈಗ ಮಾಮೂಲಿ ತರಕಾರಿ ಹಾಕ್ಬಿಟ್ಟು ಹುರ್ಕೊಂಡವಳೆ. ಅದಕ್ಕೆ ಈಗ ಸೊಪ್ಪು ಆಡಿಸ್ಕೊಂಡಿದ್ದೀವಲ್ಲ ಅದು ಇದೆಯಾ ಅದೇನೋ ಮಸಪ್ ಹುಯ್ತೀನಿ ಮಸಪ್ ಆಡಿಸೋದು ಹುಯ್ತೀನಿ ಅಂತಲ್ಲೇ ಮೊದಲು. ಹಂಗಾರು ಹುಯ್ಬೋದು ಹಿಂಗಾರು ಹುಯ್ಬೋದು. ಹೆಂಗ ಒಟ್ನಲ್ಲಿ ಸಾಂಬಾರು ಅಂತ ಆದ್ರೂ ಸರಿ. ಊಟ ಕೇಳ್ದಟ್ಕೆ ಇಕ್ಕಿದ್ರು ಸರಿ. ಅದು ಹೆಂಗಾರ ಇರಲಿ. 4 ತಟ್ಟೆನಾರು ತಿನ್ಬೋದು. ಅದು ಇಲ್ಲಾಂದರೆ ಒಂದು ಅರ್ಧ ತಟ್ಟೆನಾರು ತಿಂದ್ಬಿಟ್ಟು ಎದ್ದು ಹೋಗ್ಬೋದು. ಒಟ್ನಲ್ಲಿ ಕೈಗೆ ಯಾವ ಸಿಕ್ತದ ಮೊದಲು ಅದು ಹಾಕ್ತಿದ್ದೆ ಮಾಡ್ತಿದ್ದೆ. ಒಟ್ನಲ್ಲಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನು ರೂಲ್ಸು ರೆಗ್ಯುಲೇಷನ್ಸು ಇಲ್ಲ. ಹೆಂಗೆ ಮಾಡಿದ್ರು ಚೆನ್ನಾಗ್ತದೆ. ಚೆನ್ನಾಗದೇ ಇರೋದು ಹೆಂಗೆ ಮಾಡಿದ್ರು ಚೆನ್ನಾಗಿಲ್ಲ. ಈಗ ಆಡ್ಸ್ಕೊಂಡಿರೋ ಸೊಪ್ಪು ಹುಯ್ತಾವಳೆ ಅಷ್ಟೇ. ಇನ್ನೇನು ಇಲ್ಲ. ಇನ್ನೇನು ಕೇಳಲೇಬೇಡಿ ಮುಂದಕ್ಕೆ. ಅದಕ್ಕೆ ಮಾಮೂಲಿ ಸೊಪ್ಪು ಬೇಯಿಸ್ಕೊಂಡಿರೋ ಸಾರು ಇರ್ತದಲ್ಲ ಅದು ಹುಯ್ತಾಳೆ. ಇನ್ನು ಇನ್ನೇನು ಉಪ್ಪು ಹಾಕವಳೆ. ಇನ್ನೇನು ಟೊಮೊಟೊನ ಕಲಸಿರೋ ಖಾರದ ಪುಡಿನೂ ಊದ್ಲು. ಇನ್ನು ಅದು ಒಂದು ಮಳ್ಳು ಬರ್ಸೋದು ಅಷ್ಟೇ. ಅದ್ರ ಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಮಸಪ್ಪು ರೆಡಿ ಆಗೋಯ್ತು. ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನೇನು ಹೇಳೋಕ್ಕೆ ಇಷ್ಟಪಟ್ಟಿಲ್ಲ? ಸೇಮ್ ಟು ಯು. ಇಂಗ್ಲೀಷು ಬೇರೆ ಬರ್ತದೆ ಚೆನ್ನಾಗಿ. ಓಕೆ ಧನ್ಯವಾದಗಳು.